ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಅಕ್ಕ ಮಗಳು ಎಲ್ಲ ಬಂದಿರು. ರಾತ್ರಿ ಎಲ್ಲ ಹೊಸ ವರ್ಷ ಆಚರಿಸ್ತು. ತುಂಬ ಖುಷಿ ಆಯಿತು. ಬೆಳಗ್ಗೆ ಎದ್ದು ಹೊರಗಡೆ ಹೋಗೋಣ ಅಂತ ಟೈಮ್ 10 ಗಂಟೆ ಆಗಿದೆ. ರೆಡಿಯಾಗಿ ಅಂತ ನಾನು ಇವ್ರನ್ನ ಹೇಳಿಸ್ತಾ ಇದ್ದೀನಿ. ದಂಡ ಪಿಂಡಗಳು ಇವರು ನೋಡಿ ಆಲ್ರೆಡಿ ಕೇಕ್ ತಿಂತಿದ್ದಾರೆ. ಹೊರಗಡೆ ಹೋಗ್ಬೇಕಾದ್ರೆ ಸ್ನಾನ ಮಾಡ್ಬಿಟ್ಟು ರೆಡಿ ಆಗ್ಬಿಟ್ಟು ಕೇಕ್ ತಿಂತಿದ್ದಾರೆ. ನಾವು ತಿನ್ನೋಣ. ಹ್ಯಾಪಿ ನ್ಯೂ ಇಯರ್. ಫಸ್ಟ್ ರೆಡಿ ಅದಾರೆ ಇವರು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಫ್ಲಾಶ್ ಬ್ಯಾಕ್. ಬದ್ಮಾಶ್ ನೀನೇನು ಯಾರು ಬೇಗ ಬೇಗ ಬರ್ತಾ ಇಲ್ಲ, ಅದಕ್ಕೆ ಕೋಪ ಬಂದಿದೆ ನಮ್ಮ ದೊಡ್ಡಮ್ಮಂಗೆ. ನಾವು ಬಸ್ ಹತ್ತು ಬಂದಿದ್ದೆ ಜಯನಗರಕ್ಕೆ. ತಿಂಡಿ ತಿಂದು ಸ್ನಾನ ಮಾಡಿ ಬರೋಷ್ಟೊಳಗೆ ತುಂಬಾ ಲೇಟ್ ಆಯಿತು. ನಾವು ಜಯನಗರ ಬಸ್ ಹತ್ತಿ ಎಡೂರು ಲೈಕ್ ಬಂದು. ಇಲ್ಲಿ ಬೋಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಎಲ್ಲ ಬಂದು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಬಂದು. ಇಲ್ಲಿ ನಾವು ಬಂದು ಬೋಟಲ್ಲಿ ಆಟ ಆಡಿದ್ರೆ ತುಂಬ ಖುಷಿಯಾಗುತ್ತೆ ಅಂತ ಇವರೆಲ್ಲ ಫುಲ್ ಟಿಕೆಟ್ ತೊಗೊಂಡು ನಿಂತಿದ್ದಾರೆ. ಇವರಾಗೋವರೆಗೂ ಟಿಕೆಟ್ ಕೊಡಲ್ಲ ಅಂತ ಕೌಂಟ್ರನ್ನ ಕ್ಲೋಸ್ ಮಾಡಿದ್ರು. ನಾವು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡೋಣ, ಓಪನ್ ಆದರೆ ಟಿಕೆಟ್ ತಗೊಳ್ಳೋಣ, ಇಲ್ಲಾಂದರೆ ಹೋಗೋಣ ಅಂತೇಳಿ ನಾವು ಕೂಡ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡ್ದು. ಇಲ್ಲಿ ಒಂದು ಅರ್ಧ ಜನನೂ ಖಾಲಿ ಆಗಲಿಲ್ಲ. ಬೋಟಲ್ಲಿ ಹೋದರೂ ಬೇಗ ಬಂದರೆ ಇವರು ಖಾಲಿ ಆಗ್ತಾರೆ. ಅವರು ಬರಲಿಲ್ಲ, ಇವರು ಹೋಗಲಿಲ್ಲ. ಹಂಗಾಗಿ ನಮಗಂತೂ ತುಂಬ ಲೇಟ್ ಆಗುತ್ತೆ. ಹೋಗೋಣ ಬನ್ನಿ ಅಂತ ನಾನು ಕರಿತಾ ಇದ್ದೀನಿ. ನೀರೊಳಗಡೆ ಆಟ ಆಡ್ತಾರ ಬಾತ್ಕೋಳಿ ವಿಡಿಯೋ ಮಾಡ್ತಾ ನಾವು ಕೂಡ ಸ್ವಲ್ಪ ಫೋಟೋ ತೆಗ್ದು ಹೊರಗಡೆ ಹೋಗೋಣ, ಹೋಗ್ತಾ ಏನಾರ ತಿನ್ಕೊಂಡು ಮನೆಗೆ ಹೋಗೋಣ ಅಂತೇಳಿ ಎಲ್ಲ ಹೊರಗಡೆ ಬಂದೋ. ಹಾಗೆಯೇ ಇಲ್ಲಿ ಗೋಬಿ ಮಂಜೂರಿ ತುಂಬ ಚೆನ್ನಾಗಿದೆ ಬಾಮ ಅಂತೇಳಿ ನನ್ನ ಮಗಳು ಇಲ್ಲಿ ಗೋಬಿ ಮಂಜೂರಿ ಹತ್ರ ಕರ್ಕೊಂಡೋದ್ಲು. ಇಲ್ಲಿ ಹೋಟೆಲ್ಗೆ ಹೋಗೋಣ ಬನ್ನಿ, ಊಟ ಮಾಡಿ ಮನೆಗೆ ಹೋಗೋಣ ಅಂದರೆ ಇಲ್ಲ ಮೊಮೋಸ್ ಬೇಕು ಅಂತೇಳಿ ಇಲ್ಲಿ ಮೊಮೋಸ್ ತಗೋತಾ ಇದ್ದಾರೆ. ಅಕ್ಕ ಹೇಳಿದ್ರು ನನಗಂತೂ ಇದೆಲ್ಲ ಬೇಡ ಅಂತ. ಇಲ್ಲ, ಇದು ಪನ್ನೀರ್ ಮೊಮೋಸು ಚೆನ್ನಾಗಿರುತ್ತೆ, ಒಂದು ಸಲ ತಿಂದು ನೋಡಿ, ನಿಮ್ಗೇನಾದರೂ ಇಷ್ಟ ಆದರೆ ಮತ್ತೆ ಒಂದು ಪ್ಲೇಟ್ ತಗೋಣ ಅಂತೇಳಿ ಇಲ್ಲಿ ಎಲ್ಲ ಒಂದು ಪ್ಲೇಟ್ ತಗೊಂಡು ಟೇಸ್ಟ್ ನೋಡ್ತಾಯಿದ್ವಿ. ಖಾರವಾಗಿ ಮೊಮೋಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಮೊಮೋಸ್ ತಿಂದಾಯಿತು, ಮನೆ ಕಡೆ ಹೋಗೋಣ ಅಂದರೆ ಇಲ್ಲಿ ಸ್ಟ್ರಾಬೆರಿ ಚಾಕ್ಲೇಟು ತುಂಬಾ ಚೆನ್ನಾಗಿರುತ್ತೆ ಬಾಮ ಅಂತ ಹೇಳಿದ್ರು. ನಾನೇನೋ ಚಾಕ್ಲೇಟ್ ಅಂದರೆ ಪೇಪರಲ್ಲಿ ಕೊಡ್ತಾರನ್ನೋ ಅಂತ ಇದೆ. ಇವ್ರು ನೋಡಿ ಎಲ್ಲ ಒಂದು ಪ್ಲೇಟ್ಗೆ ಸ್ಟ್ರಾಬೆರಿನೆಲ್ಲ ಕಟ್ ಮಾಡಿ ಅದಕ್ಕೆ ಮೇಲ್ಗಡೆ ಚಾಕ್ಲೇಟ್ ಕ್ರೀಮೆಲ್ಲ ಹಾಕ್ತಾಯಿದ್ದಾರೆ. ಇದೆಲ್ಲ ಫೋನಲ್ಲಿ ನೋಡಿ ಇವರು ಇದೆಲ್ಲ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ನಾವು ಒಂದು ಸಲ ತಿಂದಿರ್ತಾನೆ, ಆದರೆ ಟೇಸ್ಟ್ ಗೊತ್ತಾಗೋದಂತೇಳಿ ತಗೊಳ್ಳಿ ಆಯಿತು ಅಂತೇಳಿ ಕೊಡಿಸ್ದೆ. ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಬೇಕು ಅಂದೆ. ಇವರೆಲ್ಲ ದೇವಸ್ಥಾನಕ್ಕೆ ಯಾವಾಗಲೂ ಹೇಳ್ತೀಯಲ್ಲ ಅಂದರು. ಸರಿ ಅಂತೇಳಿ ಹೊರಗಡೆ ಕರ್ಕೊಂಡೋದೆ. ಬರ್ತಾ ನಮ್ಮ ಗಣಪತಿ ದರ್ಶನನೂ ಕೂಡ ಆಗ್ತು. ಅಲ್ಲೇ ದೇವಸ್ಥಾನ ಓಪನ್ ಇತ್ತು. ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಎಲ್ಲ ದರ್ಶನ ಮಾಡ್ಕೊಂಡು ಪ್ರಸಾದ ಇಸ್ಕೊಂಡು ಹೊರಗಡೆ ಬಂದು. ಸರಿ ಎಲ್ಲ ತಿಂದಾಯಿತು. ಬಸ್ ಸ್ಟಾಪ್ಗೆ ಹೋಗೋಣ ಅಂತ ಬಂದರೆ ಇಲ್ಲಿ ಬಟ್ಟೆ ನೋಡಿದ್ವು. ಬಟ್ಟೆ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೇ ಸ್ವಲ್ಪ ಬರ್ತಾ ನಾವು ಕೂಡ ಒಂದೆರಡು ಜೊತೆ ಬಟ್ಟೆ ತಗೊಂಡು ಮನೆಗೆ ಬಂದು. ನಿನ್ನೆ ಎಲ್ಲ ಹೊಸ ವರ್ಷ ಆಚರಿಸಿ ಹೊರಗಡೆ ಓಡಾಡಿದ್ದಾಯಿತು. ಇವತ್ತು ಅಕ್ಕ ಊರಿಗೆ ಹೋಗೋಕ್ಕೆ ಅಂತ ರೆಡಿಯಾಗಿದ್ರು. ಇವತ್ತು ಹೋಗಬೇಡಿ ನಾಳೆ ಹೋಗರಿ ಅಂದರೆ ಇಲ್ಲ ಅಕ್ಕ ಇವತ್ತು ಹೋಗಲೇಬೇಕು, ನಾನು ಬಂದು 3 ದಿನ ಆಯಿತು ಅಂತ ಶುರು ಮಾಡಿದ್ರು. ಸರಿ ಎಲ್ಲ ಇದ್ದೀವೆಲ್ಲ ಒಬ್ಬಟ್ಟು ಮಾಡೋಣ ಅಂತೇಳಿ ಒಬ್ಬಟ್ಟು ಮಾಡ್ತಾಯಿದ್ದೀವಿ.
ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. ಅತ್ತೆ ಬಿಡು, ಯಾಕೆ ತಡ್ಕೊಂಡಿದ್ಯಾ? ನಾನೇ ಕೊಳ್ತು ದಪ್ಪ ಕಟ್ಕೊಟ್ಟಾರೆ 20 ರೂಪಾಯಿಗೆ ನಾಟಿ ಸೊಪ್ಪು, ಅದಕ್ಕೆ ಸೊಪ್ಪು ಬಂದ. ಬಿಟ್ಕೊಡುತ್ತೆ. ಆಟದಲ್ಲ ಹೋಯ್ತಿದ್ವಿ. ಒಬ್ಬೊಬ್ರು ಹಾಕಂದ್ರೆ ಬೂದ್ ಹೊಡ್ಕೊಳಕಂತ ಬನ್ನಿ, ಟಾಟಾ ಬಾಯ್. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಲೈವ್ ಅಲ್ಲಿ ಸಿಗೋಣ. ಬಾಯ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಜಾಗ ಆಯ್ತಾ ದೊಡ್ಡಮ್ಮ? ನಿಂಗೆ ಆಗಲ್ಲ ಮಮ್ಮಿ. ಆಯ್ತು, ಬಾಯ್, ಹುಷಾರ್, ಟಾಟಾ, ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್.